ಹೌದು ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹೈ ಡಿಮ್ಯಾಂಡ್ ಅಂತಾನೆ ಹೇಳ್ಬೋದು ಹಾಗೂ ಆರೋಗ್ಯಕರವಾದ ಮಸ್ಸೊಪ್ಪಿನ ಸಾಂಬಾರು, ಅದು ಮಂಡ್ಯ ಮೈಸೂರು ಸ್ಟೈಲ್ ಅಲ್ಲಿ ಯಾವ ರೀತಿ ಮಾಡೋದು ಅಂತ ನಮ್ಮಮ್ಮ ಮಾಡ್ತೀನಿ ಅಂತ ಹೇಳಿದರೆ, ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇದೀವಿ. ಏನ್ ಮಾಡ್ತೀರಾ ಅಮ್ಮ ಇವತ್ತು? ಮಸ್ಸೊಪ್ಪಿನ ಸಾರು ಹೊಸ ರೀತಿಯಲ್ಲಿ ಅದನ್ನ ನೀಟಾಗಿ ಮಸ್ತು ಅರ್ಧ ರುಬ್ಬಿ ನ್ಯೂ ಸ್ಟೈಲ್ ಅಲ್ಲಿ ಮಾಡ್ತಾ ಇದೀವಿ. ಹೌದು ಫ್ರೆಂಡ್ಸ್, ಅರ್ಧ ರುಬ್ಬಿ ಅರ್ಧ ಮಸ್ತಿ ಮಾಡ್ತಾರಂತೆ. ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ನಮ್ಮ ಒಂದು ಹೊಸ ರುಚಿ ಮಂಡ್ಯ ಸ್ಟೈಲ್ ಅಲ್ಲಿ ಮಾಡ್ತಾರಂತೆ. ನಾವಿರೋದು ಮಂಡ್ಯದಲ್ಲೇ, ಆದ್ರಿಂದ ಮಂಡ್ಯ ಸ್ಟೈಲ್ ಅಲ್ಲೇ ಮಾಡ್ತಾರಂತೆ. ಬನ್ನಿ ಹೇಗ್ ಮಾಡೋದು ಏನು ಅಂತ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಏನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರಿನ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಒಂದು ಕುಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡ್ರಪ್ಪ. ಬನ್ನಿ ಈಗ ನೋಡೋಣ. ಮಾಡ್ತೀರಾ ಅಲ್ವಾ ಅಮ್ಮ? ಖಂಡಿತ ಮಾಡ್ತೀವಿ. ಬನ್ನಿ ಫ್ರೆಂಡ್ಸ್ ಈಗ ಹೋಗೋಣ. ಹೌದು ಫ್ರೆಂಡ್ಸ್, ಬನ್ನಿ ಈಗ ನಮ್ಮಮ್ಮ ಈ ಒಂದು ಮಸ್ಸೊಪ್ಪಿನ ಸಾಂಬಾರ್ಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳಿಸ್ತಾ ಹೋಗ್ತಾರೆ. ಇವತ್ತು ತಿಳಿಸ್ತಾ ಹೋಗ್ತೀನಿ. ಕೀರೆ, ಕಿಲ್ಕಿರೆ, ಸಬ್ಸಿಗೆ, ಮತ್ತೆ ಇದು ಬಾಯಿ ಬಸ್ಲೆ ಸೊಪ್ಪು ನಮ್ಮ ಗಿಡದಲ್ಲೇ ಬೆಳೆದಿರೋದು. ಇದು ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೋಬಹುದು, ತುಂಬಾ ಒಳ್ಳೇದು ಬಾಯಿ ನೋವಿಗೆ. ಇಲ್ಲಿ ಬಾಯಿ ಬಸ್ಲೆ ಸೊಪ್ಪನ್ನು ಬಳಸಿದ್ದಾರೆ. ಕೀರೆ, ಕಿಲ್ಕಿರೆ, ಪಾಲಕ್ಕು, ಸಬ್ಸಿಗೆ ಸೊಪ್ಪನ್ನ ತಗೊಂಡಿಟ್ಕೊಂಡಿದ್ದಾರೆ, ಸೋಸಿ ಇಟ್ಕೊಂಡಿದ್ದಾರೆ. ಈ ಬಾಯಿ ಬಸ್ಲೆ ಸೊಪ್ಪು ನಮ್ಮ ಮನೆ ಹತ್ರನೇ ಬೆಳೆದಿದೆಯಂತೆ. ನಿಮ್ಗೂ ಏನಾದ್ರೂ ಸಿಕ್ಕಿದ್ರೆ ಈ ಒಂದು ಬಾಯಿ ಬಸ್ಲೆ ಸೊಪ್ಪನ್ನು ಕೂಡ ಯೂಸ್ ಮಾಡಿ ಮಸೊಪ್ಪಿಗೆ. ಯಾಕಂದ್ರೆ ಈ ಒಂದು ಸೊಪ್ಪನ್ನ ತಿನ್ನೋದ್ರಿಂದ ನಿಮ್ಗೆ ಬಾಯಿ ನೋವು ಅನ್ನೋದೇ ಇರೋದಿಲ್ಲ. ಅದಕ್ಕೆ ಉದಾಹರಣೆ ನಾನೇ ಕೂಡ ತಿಂದು ನೋಡಿದೀನಿ. ಈಗ ಇದನ್ನ ಹೆಚ್ಕೋಬೇಕಂತೆ. ನೆಕ್ಸ್ಟ್ ಈಗ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ. ನಂತರ ಏನ್ ತಗೊಂಡಿದ್ದಾರೆ? ಅವರೆಕಾಳೇನೋ ತಗೊಂಡಿದ್ದಾರೆ. ಅವರೆಕಾಳು ಎಷ್ಟು ತಗೊಂಡಿದ್ದೀರಾ ಅಮ್ಮ? ಒಂದು 1/4 kg ಅಷ್ಟು ತಗೊಂಡಿದ್ದೀನಿ, ಬಿಡಿಸಿಟ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿ. ಹಸಿ ಅವರೆಕಾಳನ್ನ ಒಂದು 1/4 kg ಅಷ್ಟು ತಗೊಂಡಿದ್ದಾರಂತೆ. ನಂತರ ಟೊಮೊಟೊ, ಬೇಳೆ, ಒಂದ್ ಸ್ವಲ್ಪ ತೆಂಗಿನ ಬೇಳೆ ಎಷ್ಟು ತಗೊಂಡಿದ್ದೀರಾ? ಬೇಳೆ ಒಂದು 1/4 kg ಅಷ್ಟು ತಗೊಂಡಿದ್ದೀನಿ. ಟೊಮೊಟೊ ಒಂದ್ 3 ತಗೊಂಡಿದ್ದಾರೆ. ನಂತರ ಒಂದ್ ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದಾರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಾಸಿವೆ ಮತ್ತೆ ಒಂದ್ ಸ್ವಲ್ಪ ಜೀರಿಗೆ. ಸಾಸಿವೆ ಜೀರಿಗೆ ಎಷ್ಟೆಷ್ಟು ತಗೋಬೇಕು? ಒಂದೊಂದ್ ಸ್ಪೂನ್ ಅಷ್ಟು ತಗೊಂಡ್ರೆ ಸಾಕು. ಒಂದ್ ಸ್ಪೂನ್ ಅಷ್ಟು ತಗೊಂಡಿದ್ದಾರೆ. ಒಂದ್ ಸ್ವಲ್ಪ ಇದು ಇಂಗನ್ನು ತಗೊಂಡಿದ್ದಾರೆ. ಉಪ್ಪು, ರುಚಿಗೆ ಉಪ್ಪು, ಒಂದ್ ಸ್ವಲ್ಪ ಎಣ್ಣೆ, ಒಗ್ಗರಣೆಗೆ ಎಣ್ಣೆ, ಮತ್ತೆ ಒಂದ್ ಮೂರ್ ಆಗೋಷ್ಟು ಈರುಳ್ಳಿ ತಗೊಂಡಿದ್ದೀನಿ. 3 ಈರುಳ್ಳಿ ಬೇಕಾಗುತ್ತೆ. ಮತ್ತೆ ಒಂದ್ 10-15 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತೆ ಗುಂಟೂರು 2 ಸೇರಿ ಒಂದ್ 15 ತಗೊಂಡಿದ್ದೀನಿ. 2 ಸೇರಿ 15 ತಗೊಂಡ್ರೆ ಸಾಕಾಗುತ್ತಾ? ಸಾಕು. ಮತ್ತೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಒಂದ್ ಸ್ವಲ್ಪ ಒಂದ್ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ. ಇದಿಷ್ಟೇನ ಇಂಗ್ರೀಡಿಯೆಂಟ್ಸ್ ಅಮ್ಮ? ಸಾಕು. ಇಷ್ಟೇ ಅಂತೆ ಫ್ರೆಂಡ್ಸ್. ಇಷ್ಟು ಇಂಗ್ರೀಡಿಯೆಂಟ್ಸು. ಮೇಯ್ನ್ ಆಗಿ ಸೊಪ್ಪನ್ನ ನೀವು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕಂತೆ. ಇದನ್ನ ಈಗ ನೀಟಾಗಿ ಸಣ್ಣದಾಗಿ ಹೆಚ್ಕೊಳ್ಳೋಣ ಎಲ್ಲ ಒಂದು ಸೊಪ್ಪನ್ನ. ನೋಡಿ ಫ್ರೆಂಡ್ಸ್, ಈಗ ನಾವು ತಗೊಂಡಿರುವಂತ ಸೊಪ್ಪನ್ನ ನೀಟಾಗಿ ಹೆಚ್ಕೋಬೇಕಂತೆ. ಈಗ ನಾನು ಹೆಚ್ತಾ ಇದ್ದೀನಿ. ಒಂದು ಸ್ವಲ್ಪ ಸೊಪ್ಪನ್ನ ಈ ರೀತಿ ತಗೊಂಡು ನೀಟಾಗಿ ನೀವು ದಪ್ಪದಾಗೆ ಹೆಚ್ಕೋಬಹುದು, ಅಥವಾ ಒಟ್ಟಿನಲ್ಲಿ ಸೊಪ್ಪನ್ನ ಒಂದ್ ಸ್ವಲ್ಪ ಹೆಚ್ಕೋಬೇಕು. ಹಂಗೆ ಹಾಕಿದ್ರೆ ಒಂದ್ ಸ್ವಲ್ಪ ನಾವು ಅರ್ಧ ಮಸ್ಕೋಬೇಕು, ಅರ್ಧ ರುಬ್ಕೋಬೇಕಂತೆ. ಆದ್ರಿಂದ ಹೆಚ್ಕೋತಾ ಇದ್ದೀನಿ ಸೊಪ್ಪನ್ನ. ನೋಡ್ತಾ ಇರ್ಬೋದು, ಹೆಚ್ತಾ ಇದ್ದೀನಿ. ನಾನು ಕೂಡ ಹೆಲ್ಪ್ ಮಾಡ್ತಾ ಇದ್ದೀನಿ ನಮ್ಮಮ್ಮಂಗೆ. ನೋಡಿ, ಈ ರೀತಿ ಹೆಚ್ಕೋಬೇಕು. ಕಾಣಿಸ್ತಾ ಇದೆ ಅನ್ಕೋತೀನಿ. ಈಗ ಇದೇ ರೀತಿ ಎಲ್ಲವನ್ನು ಕೂಡ ಈಗ ಹೆಚ್ಕೊಳ್ಳೋಣ ಸೊಪ್ಪನ್ನ. ನೋಡ್ತಾ ಇದ್ದೀರಲ್ಲ, ಇಷ್ಟು ಹೆಚ್ಕೊಂಡ್ರೆ ಸಾಕಾಗುತ್ತೆ. ಕಾಣಿಸ್ತಾ ಇದೆ ಅನ್ಕೋತೀನಿ. ಇದೇ ರೀತಿ ಹೆಚ್ಕೋತೀನಿ ಈಗ ಎಲ್ಲ ಒಂದು ಸೊಪ್ಪನ್ನ. ಇಲ್ಲಿಗೆ ಫ್ರೆಂಡ್ಸ್, ಒಂದು ಕುಕ್ಕರ್ ಅನ್ನ ತಗೋಬೇಕಂತೆ. ಕುಕ್ಕರ್ ಅನ್ನ ತಗೊಂಡು ಏನ್ ಮಾಡ್ಬೇಕಾಗುತ್ತೆ? ತೊಳ್ಕೊಂಡು ಬೇಳೆ ಫಸ್ಟ್ ಹಾಕೋಬೇಕು. ಬೇಳೆನ ತೊಳ್ಕೊಬೇಕಂತೆ. ಬೇಳೆನ ನೀಟಾಗಿ ತೊಳ್ಕೊಂಡು, ನೋಡ್ತಾ ಇರ್ಬೋದು, ಬೇಳೆನ ತೊಳ್ಕೊತಿದ್ದಾರೆ. ಬೇಳೆನ ತೊಳ್ಕೊಂಡು ಈ ಕುಕ್ಕರ್ಗೆ ಹಾಕೋತಾ ಇದ್ದಾರೆ. ಬೇಳೆ ಹಾಕೋದ ನಂತರ ಏನ್ ಹಾಕ್ಬೇಕಾಗುತ್ತೆ? ಬೇಳೆಯನ್ನ ಹಾಕೊಂಡಿದ್ದಾರೆ. ಈಗ ಒಂದ್ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಒಂದ್ ಸ್ವಲ್ಪ ಹಾಕೋತಿದ್ದಾರೆ. ಇನ್ನೊಂದ್ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ. ಒಂದ್ ಸ್ವಲ್ಪನ ಇದಕ್ಕೆ ಹಾಕೋಬೇಕು ಬೇಯೋದಕ್ಕೆ, ಇನ್ನೊಂದ್ ಸ್ವಲ್ಪ ಒಗ್ಗರಣೆಗಂತೆ. ಬೆಳ್ಳುಳ್ಳಿನೂ ಅಷ್ಟೇ ಒಂದ್ ಸ್ವಲ್ಪ ಬೇಯಕ್ಕೆ ಹಾಕೊಳ್ಳೋಣ. ಬೆಳ್ಳುಳ್ಳಿನೂ ಕೂಡ ಅಷ್ಟೇ, ಒಗ್ಗರಣೆಗೆ ಒಂದ್ ಸ್ವಲ್ಪ, ಬೆಳ್ಳುಳ್ಳಿ ಬೇಯೋದಕ್ಕೊಂದ್ ಸ್ವಲ್ಪ. ನಂತರ ಹೆಚ್ಚಿರೋ ಸೊಪ್ಪನ್ನ ಹಾಕೊಳ್ಳೋಣ. ನೋಡ್ತಾ ಇರ್ಬೋದು, ಹೆಚ್ಚಿರುವಂತ ಸೊಪ್ಪನ್ನ ಎಲ್ಲವನ್ನು ಕೂಡ ಸೇರಿಸ್ತಿದ್ದಾರೆ.
ನೋಡಿ ಹೆಚ್ಚಿರುವಂಥ ಸೊಪ್ಪು ಎಲ್ಲವೂ ಕೂಡ ಸೇರಿಸ್ತಿದ್ದಾರೆ. ಎಲ್ಲ ಸೊಪ್ಪನ್ನು ಹಾಕೋಬೇಕಾ? ಹೌದು, ಎಲ್ಲ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ. ನಂತರ ಏನು ಮಾಡಬೇಕು? ನಂತರ ಇದೊಂದು ಟೊಮೊಟೊ ತಗೊಂಡು ಹೀಗೆ ಹೆಚ್ಕೊಂಡು, ಟೊಮೊಟೊನೇ ಹೆಚ್ಚುತ್ತಿದ್ದಾರೆ. ಟೊಮೊಟೊನೇ ಹೆಚ್ಚು ಹಾಕೋಬೇಕಾ? ಹೆಚ್ಕೊಂಡಿಲ್ಲ, ಇಲ್ಲ ಇದನ್ನ ಮಧ್ಯೆ ಎಲ್ಲ ತಗೊಂಡು ಮಧ್ಯ ಎಲ್ಲ ತೆಗಿಬೇಕಂತೆ. ಹೌದು, ಹೀಗೆ ತಗೊಂಡು ಮಧ್ಯ ಎಲ್ಲ ತಕೋಬೇಕಾ? ಹಂಗೆ ಹಾಕೋದ್ರಾಗಲ್ವಾ? ಇಲ್ಲ ಇಲ್ಲ, ಇದು ಹೊಸ ಟೇಸ್ಟ್. ಮಧ್ಯ ಎಲ್ಲ ಈ ರೀತಿ ಬೀಜ ಎಲ್ಲವನ್ನು ಕೂಡ ತಗೋತಿದ್ದಾರೆ. ತಕೊಂಡ ನಂತರ ಏನು ಮಾಡ್ತಾರೆ ಅಂತ ನೋಡೋಣ. ನನಗೂ ಅಷ್ಟಾಗಿ ಗೊತ್ತಿಲ್ಲ ಇದ್ರ ಬಗ್ಗೆ. ನೀಟಾಗಿ ತಗೊಂಡಿದ್ದಾರೆ. ನಂತರ ಏನು ಮಾಡಬೇಕು? ಹೇಳ್ತೀನಿ. ನಂತರ ಜೀರಿಗೆನ ತಗೊಂಡಿದ್ದಾರೆ. ಜೀರಿಗೆನ ಇದಕ್ಕೆ ಒಂದು ಸ್ವಲ್ಪ ಹಾಕೊಂಡು ಅದರೊಳಗೆ ಹಾಕ್ಬೇಕಾ? ಹೌದು. ಜೀರಿಗೆನ ಈಗ ಹಾಕ್ತಾ ಇದ್ದಾರೆ ಟೊಮೊಟೊದ ಮಧ್ಯಕ್ಕೆ ಹಾಕೊಂಡು. ಹೀಗೆ ಬೇಯೋದಕ್ಕೆ ಇಡಬೇಕು. ಜೀರಿಗೆ ಬೇಯಬೇಕಾ? ಹೌದು, ಅದು ಹಾಗೆ ಬೇಯಬೇಕು. ಅದು ಹಾಗೆ ರುಬ್ಬಕ್ಕೆ ತಗೋಬೇಕು. ಇದನ್ನ ಹಾಗೆ ಬೇಯಿಸ್ಕೊಂಡು ಮೇಲೆ ಎತ್ಕೋತಾ ಇದ್ದಾರೆ. ಮತ್ತೆ ಒಣಮೆಣಸಿನ್ಕಾಯಿನೂ ಹಿಂಗೆ ಮೇಲೆ ಇಟ್ಕೋಬೇಕು. ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದಾರೆ. ಒಣಮೆಣಸಿನ್ಕಾಯಿನೇ ಹಾಕ್ಬೇಕಾ? ಹೌದು, ಒಣಮೆಣಸಿನ್ಕಾಯಿನೇ ಹಾಕಬೇಕು. ಅದು ಟೇಸ್ಟ್ ಕೊಡುತ್ತೆ. ಒಣಮೆಣಸಿನ್ಕಾಯಿ ಹಾಗೂ ಬ್ಯಾಡಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಿದ್ದಾರೆ. ನಂತರ ಇರೋ ಈ ಟೊಮೊಟೊನು ಹಾಕೊಳ್ಳೋಣ, ಬೇಯುತ್ತೆ. ಇನ್ನ 2 ಎಕ್ಸ್ಟ್ರಾ ಟೊಮೊಟೊ ತಗೊಂಡಿರೋದನ್ನ ಹಂಗೆ ಹಾಕ್ತಿದ್ದಾರೆ. ಇದಕ್ಕೆ ಮಾತ್ರ ಜೀರಿಗೆನ ಕೂಡ ಆ್ಯಡ್ ಮಾಡಿದ್ದಾರೆ. ಮತ್ತೆ ತೆಂಗಿನಕಾಯಿ ನಿಮಗೆ ಬೇಕು ಅಂದ್ರೆ ಹಾಕೋಬಹುದು. ತೆಂಗಿನಕಾಯಿ ನಿಮಗೆ ಬೇಕು ಅಂದ್ರೆ ಹಾಕೋಬೋದಂತೆ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದಂತೆ. ನಿಮ್ಮ ಚಾಯ್ಸ್ ಅದು. ನಾನು ಹಾಕ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ. ನಂತರ ಇವಾಗ ನೀರು ಹಾಕೊಳ್ಳೋಣ. ಒಂದು ಚೊಂಬನಷ್ಟು ಅಂದರೆ 4 ಗ್ಲಾಸ್ ಅಷ್ಟು. ಒಂದು ಚೊಂಬಿಗೆ 4 ಗ್ಲಾಸ್ ನಂತೆ ಒಂದು ಚೊಂಬು ನೀರು ಹಾಕಿದ್ದೀನಿ. ಇದು ಮಾತ್ರ ನೀಟಾಗಿ ಬೆಂದ ಮೇಲೆ ಹಾಗೆ ತಗೋಬೇಕು ರುಬ್ಬೋದಕ್ಕೆ. ಈಗ ಇಷ್ಟಾದ್ರೆ ಸಾಕಾ? ಇಷ್ಟಾದರೆ ಸಾಕು. ಈಗ ನಾವು ಮುಚ್ಕೊಂಡು ಒಂದು 2ರಿಂದ 3 ವಿಷಲ್ ಮಾಡ್ಕೊಳ್ಳೋಣ. ಈಗ 3 ವಿಶಿಲ್ ಬರ್ಬೇಕಂತೆ ಫ್ರೆಂಡ್ಸ್. ಈಗ ಸೊಪ್ಪೆಲ್ಲವನ್ನು ಕೂಡ ಆಗ್ಲೇ ವಿಶಿಲ್ ಬರೋದಕ್ಕೆ ಇಟ್ಟಿದ್ದೀವಿ. ಈಗ ಇನ್ನೊಂದು ಚಿಕ್ಕದಾದ ಒಂದು ಕುಕ್ಕರನ್ನು ತಗೊಂಡಿದ್ದಾರೆ. ಇದಕ್ಕೆ ಅವರೆಕಾಳೆಲ್ಲ ಹಾಕೊಂಡು, ಇದಕ್ಕೆ ಅವರೆಕಾಳು ಹಾಕೋಬೇಕಂತೆ. ಅವರೆಕಾಳನ್ನ ಹಂಗೆ ಹಾಕೋದ್ರಾಗಲ್ವಾ? ಇಲ್ಲ ಇಲ್ಲ, ಅದು ಅದ್ರ ಜೊತೆಗೆ ಹಾಕ್ಬಿಟ್ರೆ ಎಲ್ಲ ಬೆಂದೋಗುತ್ತೆ. ರುಬ್ಬಕ್ಕೆಲ್ಲ ತಗೊಳಕ್ ಆಗಲ್ಲ ಆಮೇಲೆ. ಅದನ್ನ ಇದನ್ನ ಬೇರೆನೆ 2 ವಿಷಲ್ ಮಾಡಿಸ್ಕೋಬೇಕು. 2 ವಿಶಿಲ್ ಮಾಡಿಸ್ಕೊತಿದ್ದೀರಾ? ಮುಳುಗೋಷ್ಟು ನೀರು ಹಾಕ್ಬಿಟ್ಟು 2 ವಿಷಲ್ ಮಾಡಿಸ್ಕೊಂಡ್ರೆ ಸಾಕು. ಇದು ಬೇರೆನೆ ಬೇಯಿಸ್ಕೊಳ್ಳೋಣ. ಇದನ್ನ ಬೇರೆ ಬೇಯಿಸ್ಕೊತಿದ್ದಾರೆ ಅವರೆಕಾಳು ಮಾತ್ರ. ಇದೆಷ್ಟು ವಿಶಿಲ್ ಬರಬೇಕು? 2 ವಿಷಲ್ ಸಾಕು. ಇದು 2 ವಿಶಿಲ್ ಬರ್ಬೇಕಂತೆ. ಆಮೇಲೆ ಆ ಸಾರಲ್ಲೂ ಬೇಯುತ್ತಲ್ವಾ, ಸರಿ. ನೋಡಿ ಫ್ರೆಂಡ್ಸ್, ಈಗ ಇದೆಲ್ಲವೂ ಕೂಡ ನೀಟಾಗಿ ಬೆಂದಿದೆ. ನಾವೇನೊಂದು ಸೊಪ್ಪನ್ನು ಹಾಕಿದ್ವಿ ಅದನ್ನೆಲ್ಲ ಕೂಡ ಬೆಂದಿದೆ. ಈಗ ಕ್ಯಾಪನ್ನು ಕೂಡ ಓಪನ್ ಮಾಡಿದ್ದಾರೆ ನಮ್ಮಮ್ಮ ಅವರು. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ರುಬ್ಕೋಬೇಕಂತೆ. ಅದಕ್ಕೋಸ್ಕರ ಈಗ ಅವರು ಒಂದು ಸೌಟನ್ನು ಎತ್ಕೊಂಡು ಬರ್ತಿದ್ದಾರೆ. ಜೊತೆಗೆ ಒಂದು ಪಾತ್ರೆನ ತಗೋಬೇಕು. ಒಂದು ಪಾತ್ರೆನ ತಗೋತಾ ಇದ್ದಾರೆ. ಈ ರೀತಿ ಸೋರ್ ಹಾಕುವಂತ ಒಂದು ಪಾತ್ರೆ ತಗೊಬಂದಿದ್ದಾರೆ. ಈಗ ಏನ್ ಮಾಡ್ಬೇಕು ಅಂತ ಅವರೇ ಹೇಳ್ತಾರೆ. ಈ ಹಸಿ ಒಣಮೆಣಸಿಕಾಯಿ ಎಲ್ಲವನ್ನು ಕೂಡ ಎತ್ಕೋಬೇಕಂತೆ. ಟೊಮೊಟೊ, ಈ ಜೀರಿಗೆ ಹಾಕಿದ್ವಲ್ಲ ನಾವು ಟೊಮೊಟೊ ಜೀರಿಗೆ ಹಾಕಿ ಇಟ್ಟಿದ್ವಲ್ಲ, ಅದು ಇಲ್ಲಿ ಕಾಣಿಸ್ತಾನೆ ಇಲ್ಲ. ಇಲ್ಲಿದೆ, ಒಳಗೊಂಟೋಗಿದೆ. ಪರವಾಗಿಲ್ಲ, ಸಾಂಬಾರೆಲ್ಲ ಇದೆಯಲ್ಲ ಅದನ್ನ ಕೂಡ ಎತ್ಕೊಂಡಿದ್ದಾರೆ. ಈ ರೀತಿ ಎತ್ಕೋಬೇಕಾ? ಮೆಣಸಿನ್ಕಾಯಿ ಎಲ್ಲ ತಗೋಬೇಕು. ಮೆಣಸಿಕಾಯಿ ಎಲ್ಲವನ್ನು ಕೂಡ ತಗೋಬೇಕಂತೆ. ನೋಡ್ತಾ ಇದ್ದೀರಾ, ಮೆಣಸಿಕಾಯಿ ಎಲ್ಲವನ್ನು ಕೂಡ ತಗೋತಾ ಇದ್ದಾರೆ. ಮೆಣಸಿಕಾಯಿ ತಗೋತಾ ಇದ್ದಾರೆ. ಎಲ್ಲ ಮೆಣಸಿಕಾಯಿನೂ ಎತ್ಕೊಬಿಡ್ಬೇಕಾ? ಟೊಮೊಟೊನು, ಹೌದು, ರುಬ್ಬೋದಕ್ಕೆ ಎಲ್ಲಾನು ಬೇಕಲ್ವಾ? ರುಬ್ಬೋಕೆ ಎಲ್ಲ ಮೆಣಸಿಕಾಯಿನ ಫಸ್ಟ್ ಎತ್ಕೋತಿದ್ದಾರೆ. ಹಾಗೆ ಟೊಮೊಟೊನು ಕೂಡ ಎತ್ಕೋತಾ ಇದ್ದಾರೆ. ಇದು ಪೂರ್ತಿ ಆರಿದ ನಂತರ
ವಿಶಿಲ್ ಕ್ಯಾಪನ್ನು ಓಪನ್ ಮಾಡ್ಕೊಂಡ ನಂತರ ಈ ರೀತಿ ಬೆಂದಿರೋವಂಥ ಟೊಮೊಟೊನ ಎತ್ಕೋತಿದ್ದಾರೆ. ಮೆಣಸಿಕಾಯಿನೂ ಎತ್ಕೋತಾ ಇದ್ದಾರೆ. ಇನ್ನೊಂದು ಮೆಣಸಿಕಾಯಿ ಅದು ಬಂತು. ಈಗ ಇದನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅವರೇ ಹೇಳ್ತಾರೆ. ಇನ್ನೂ ಒಂದು ಟೊಮೊಟೊ ಸಿಕ್ತು, ಇರಲಿ. ಈಗ ಇದಿಷ್ಟು ಹೇಳ್ತಾರೆ. ಇದಿಷ್ಟನ್ನ ರುಬ್ಕೋಬೇಕಂತೆ. ಅರ್ಧನ ರುಬ್ಕೋತಾ ಇದ್ದಾರೆ ಸೊಪ್ಪನ್ನ ಎತ್ಕೊಂಡು, ಅರ್ಧನ ಹಂಗೆ ಮಸ್ಕೋತಾರಂತೆ. ಈ ಒಂದು ಸೊಪ್ಪನ್ನ ಮಸ್ತಿ ಮಾಡೋದ್ರಿಂದ ಅಂತೆ ಮಸ್ಸೊಪ್ಪು ಅಂತ ಹೆಸರು ಬಂದಿದೆಯಂತೆ. ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈಗ ಇದನ್ನ ಒಂದು ಮಿಕ್ಸರ್ ಜಾರ್ ತಂದಿದ್ದಾರೆ. ಈಗ ಮಿಕ್ಸರ್ ಜಾರ್ಗೆ ಹಾಕೋತಿದ್ದಾರೆ. ಫಸ್ಟು ಮೆಣಸಿಕಾಯಿ ಎಲ್ಲವನ್ನು ಕೂಡ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೋತಾರಂತೆ. ನೋಡಿ ಫ್ರೆಂಡ್ಸ್, ಈಗ ಅರ್ಧ ಸೊಪ್ಪನ್ನ ಎತ್ಕೊಂಡಿದ್ದಾರೆ, ಅರ್ಧ ಸೊಪ್ಪನ್ನ ರುಬ್ಕೋತಾರಂತೆ, ಇನ್ನರ್ಧನ ಮಸ್ಕೋಬೇಕಂತೆ ಈ ರೀತಿ ನೀಟಾಗಿ. ಈಗ ಇದನ್ನ ಅರ್ಧನ ರುಬ್ಕೋತಾರಂತೆ. ಈಗ ಅರ್ಧನ ಎತ್ತಿ ಸೋರಾಕಿದ್ದಾರೆ, ನೀರೆಲ್ಲವನ್ನು ಕೂಡ ಸೋರೋದಕ್ಕೆ. ಈಗ ಇದನ್ನ ಅರ್ಧನ ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿ ಕೂಡ ಹೆಲ್ಪ್ ಮಾಡ್ಕೊಡ್ತಾ ಇದ್ದಾರೆ. ಕುತ್ಕೊಂಡು ಖಾರನ ರುಬ್ಕೊಡ್ತಾ ಇದ್ದಾರೆ. ನಮ್ಮ ಅಜ್ಜಿ ಕೂಡ ತುಂಬ ಘಾಟಿದೆ. ನೋಡಿ ಫ್ರೆಂಡ್ಸ್, ಈಗ ಅರ್ಧ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದಾರೆ ರುಬ್ಬೋದಕ್ಕೋಸ್ಕರ. ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದಾರೆ. ನೋಡಿ, ನೋಡ್ತಾ ಇರ್ಬೋದು. ಈಗ ಮಿಕ್ಸರ್ ಜಾರ್ಗೆ ಹಾಕಿದ್ದಾರೆ. ಇದನ್ನ ಸೊಪ್ಪೆಲ್ಲವನ್ನು ಕೂಡ ನೀಟಾಗಿ ರುಬ್ಕೋಬೇಕು. ಈಗ ರುಬ್ಕೋತಾ ಇದ್ದೀವಿ. ನೋಡಿ, ನಮ್ಮ ಅಜ್ಜಿ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮ ಅಜ್ಜಿಗೂ ಕೂಡ ಒಂದಷ್ಟು ಸುಮಾರು ಅಡುಗೆಗಳು ಬರುತ್ತೆ, ಆದರೆ ನಮ್ಮ ಅಜ್ಜಿ ಯಾಕೋ ಮಾಡ್ತಾ ಇಲ್ಲ. ಮುಂದಿನ ವಿಡಿಯೋಸ್ಲಿ ನಮ್ಮ ಅಜ್ಜಿ ಕೈಲೂ ಹೊಸ ಹೊಸ ರೆಸಿಪೀಸ್ನ ಮಾಡಿಸ್ತೀನಿ. ನಮ್ಮ ಅಜ್ಜಿಗೆ ನೀವು ಕೂಡ ಕಮೆಂಟ್ ಮಾಡಿ ಯಾವೊಂದು ರೆಸಿಪಿ ಬೇಕು ಅಂತ. ನಮ್ಮ ಅಜ್ಜಿಗೆ ಗೊತ್ತು. ನೋಡಿ, ಈಗ ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ತಿದ್ದಾರೆ. ಮುಂದಿನ ದಿನದಲ್ಲಿ ಹೊಸ ಹೊಸ ರೆಸಿಪೀಸ್ನ ಮಾಡಿಸ್ತೀನಿ. ಮಾಡ್ತೀಯ ಅಲ್ವ ಅಜ್ಜಿ? ನೋಡಿ, ಈಗ ಸೊಪ್ಪು ಸಾಂಬಾರು ಮಾಡಬೇಕಿತ್ತು. ನೋಡಿ ಫ್ರೆಂಡ್ಸ್, ಈಗ ಇಷ್ಟು ರುಬ್ಕೊಂಡ್ರೆ ಸಾಕಂತೆ ಇಷ್ಟು ರುಬ್ಬಿ ಕೊಟ್ಟಿದ್ದಾರೆ ನಮ್ಮ ಅಜ್ಜಿ. ನೋಡಿ ಫ್ರೆಂಡ್ಸ್, ಈಗ ಇನ್ನರ್ಧನ ಮಸ್ಕೋತಾ ಇದ್ದಾರೆ. ಈ ರೀತಿ ನೀಟಾಗಿ ಮಸ್ಕೋಬೇಕಂತೆ. ಇದು ಏನಕ್ಕಪ್ಪ ಅಂದ್ರೆ ಒಂದ್ ಸ್ವಲ್ಪ ಟೇಸ್ಟ್ ಆಗಿ ಬರ್ಲಿ ಅಂತ ಅರ್ಧನ ರುಬ್ಬಿ ಮಾಡ್ಬೋದು, ಪೂರ್ತಿ ರುಬ್ಬು ಮಾಡ್ಬೋದಂತೆ, ಪೂರ್ತಿ ಮಸ್ಕೊಂಡು ಮಾಡ್ಬೋದಂತೆ. ಇಲ್ಲಿ ನಾವು ಅರ್ಧನ ಮಸ್ಕೋತಾ ಇದೀವಿ, ಇನ್ನೊಂದು ಅರ್ಧನ ರುಬ್ಬೋದಕ್ಕೆ ಎತ್ತಿ ಮಡಗಿದೀವಿ. ಆಗ್ಲೇ ಒಂದ್ಸತಿ ರುಬ್ಬಿದೀವಿ, ನೋಡ್ತಾ ಇರ್ಬೋದು. ಈಗ ಇದು ಇಷ್ಟು ಮಸಿದ್ರೆ ಸಾಕಂತೆ. ಇದು ಮೇಲೆ ಒಂದ್ ಸ್ವಲ್ಪ ಚೆನ್ನಾಗಿ ಕಾಣ್ಲಿ, ಹಾಗೆ ಟೇಸ್ಟ್ ಆಗಿ ಸೊಪ್ಪು ಬಾಯಿಗೆ ಸಿಗ್ಲಿ ಅಂತ ಹಂಗೆ ಇಟ್ಟಿದ್ದಾರೆ. ಈಗ ಇನ್ನರ್ಧನ ರುಬ್ಬಿ ಇಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಈಗ ನೋಡ್ತಾ ಇರ್ಬೋದು, ಈಗ ರುಬ್ಬಿರೋದನ್ನ ಇದಕ್ಕೆ ಹಾಕೋತಾ ಇದ್ದಾರೆ. ಈಗ ರುಬ್ಬಿರೋದನ್ನ ನೀಟಾಗಿ ಈ ಒಂದು ಮಸ್ತಿರೋದಕ್ಕೆ ಸೇರಿಸ್ಕೋತಾ ಇದೀವಿ. ನೋಡಿ, ರುಬ್ಬಿರೋದೆಲ್ಲವನ್ನು ಕೂಡ ಹಾಕೋತಾ ಇದ್ದಾರೆ. ಈಗ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾರೆ. ನೋಡ್ಬೋದು, ರುಬ್ಬಿರೋದೆಲ್ಲವನ್ನು ಕೂಡ ಹಾಕೋತಾ ಇದ್ದಾರೆ. ಈಗ ಇನ್ನೊಂದು ಸ್ವಲ್ಪ ಇದೆ, ಇದೊಂದು ಸ್ವಲ್ಪ ರುಬ್ಕೋಬೇಕು. ಅದನ್ನು ರುಬ್ಬಿ ಆಗ್ಲೇ ಅವರೆಕಾಳನ್ನ ಬೇಯೋದಕ್ಕೆ ಇಟ್ಟಿದ್ವಿ, ಅದನ್ನು ಕೂಡ ಬೇಯಿಸ್ಕೊಂಡಿದ್ದಾರೆ. ಈಗ ಇದನ್ನು ಕೂಡ ಸೇರಿಸ್ಬೇಕಂತೆ, ಇದನ್ನು ಸೇರಿಸ್ತಿದ್ದಾರೆ. ಅವರೆಕಾಳು ನೀರ್ ಸಮೇತ ಸೇರಿಸ್ತಿದ್ದಾರೆ, ರುಚಿ ಚೆನ್ನಾಗಿ ಬರುತ್ತಂತೆ. ಅವರೆಕಾಳು ನೀರೇ ನಾವು ಏನಂತ ಕರಿತೀವಿ, ಉಪ್ಸಾರು ಅಂತ ಕರಿತೀವಿ ಅಂತ ಹೇಳಿದ್ರು ನಮ್ಮಮ್ಮ. ಅವರೆಕಾಳು ನೀರನ್ನ ಬೇಯಿಸಿರೋದೇ ಉಪ್ಸಾರಂತೆ, ಆದ್ರಿಂದ ಆ ನೀರನ್ನ ಚೆಲ್ಲಬಾರ್ದಂತೆ, ಆದ್ರಿಂದ ಹಾಕೊಂಡಿದ್ದಾರೆ. ಈಗ ಇದನ್ನ ಸ್ಟವ್ ಅನ್ನು ಕೂಡ ಆನ್ ಮಾಡ್ಕೊಂಡಿದೀವಿ. ನೋಡ್ತಾ ಇರ್ಬೋದು, ಒಲೆನ ಸ್ಲಿಮ್ ಅಲ್ಲಿ ಇಟ್ಕೊಂಡಿದೀವಿ, ತೋರಿಸ್ತಾ ಇದ್ದೀನಿ. ನಂತರ ಹುಣಸೆ ಹಣ್ಣಿನ ಹುಳಿನ ಹಾಕೋಬೇಕಂತೆ. ಹುಣಸೆ ಹಣ್ಣಿನ ಹುಳಿನ ಸೇರಿಸ್ತಾ ಇದ್ದಾರೆ. ಹುಣಸೆ ಹುಳಿನ ನೋಡ್ಬೋದು. ಹುಣಸೆ ಹುಳಿ ಎಲ್ಲವೂ ಕೂಡ ಸೇರಿಸಿದ ನಂತರ ಇಲ್ಲಿ ನಾವು ಸೋರಾಕೋ ಬಾಂಡ್ಲಿಲಿ ಸೋರಾಕ ಜಾಲರಿಗೆ ನಾವು ಏನೊಂದು ನೀರು ಸೋರಿದೆ, ಈ ಒಂದು ಕಟ್ಟಿನ ನೀರು, ಇದನ್ನೇ ಪುನಃ ಸೇರಿಸ್ಕೊತಾ ಇದೀವಿ. ಈಗ ಇದನ್ನು ಕೂಡ ಎಲ್ಲವನ್ನು ಕೂಡ ಸೇರಿಸ್ಕೊಡೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಲ್ಲ ಒಂದು ಸೋರಾಕಿರುವಂತ ಸೊಪ್ಪು ಸೋಸ್ತಂತ ನೀರು, ಅವರೆಕಾಳು ನೀರು ಎಲ್ಲವನ್ನು ಕೂಡ ಹಾಕಿದ್ದಾರೆ. ಈಗ ಇದು ಸ್ವಲ್ಪ ಜಾಸ್ತಿನೇ ಆಗಿದೆ. ಸ್ಟವ್ ಕೂಡ ಆನ್ ಮಾಡಿದ್ದಾರೆ. ಒಂದ್ ಸ್ವಲ್ಪ ಈ ಒಂದು ಹುಣಸೆ ಹಣ್ಣು ಹಾಕಿದಾರಲ್ಲ, ಅದನ್ನ ಮಳ್ಬೇಕಂತೆ. ಹುಣಸೆ ಹಣ್ಣು, ಖಾರ, ಹುಳಿ ಎಲ್ಲ ನೀಟಾಗಿ ಎಲ್ಲ ಹೊಂದ್ಕೊಂಡು ಬೇಯಬೇಕು. ಖಾರ ಹುಳಿ ಎಲ್ಲವೂ ಕೂಡ ಸೊಪ್ಪಿಗೆ ಹಿಡಿಬೇಕು. ಈಗ ಅದೊಂದ್ ಸ್ವಲ್ಪ ಒಂದ್ 10 ನಿಮಿಷಗಳ ಕಾಲ
ಚೆನ್ನಾಗಿ ಬೇಯಬೇಕಿದೆ. ಬೇಯಿಸ್ಕೊಳ್ಳೋಣ, ತಟ್ಟೆ ಮುಚ್ಚಿಬಿಟ್ಟು. ತಟ್ಟೆ ಮುಚ್ಚಿದ್ದಾರೆ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ಸ್. ಒಗ್ಗರಣೆ ಹಾಕೋದಕ್ಕೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡಿದ್ದಾರೆ. ಈಗ ಎಣ್ಣೆನು ಸೇರಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಎಣ್ಣೆ ಕಾಯಿಲಿ ಸ್ವಲ್ಪ. ಎಣ್ಣೆ ಒಂದ್ ಸ್ವಲ್ಪ ಕಾಯ್ಬೇಕಂತೆ. ಈಗ ಎಣ್ಣೆನೂ ಕೂಡ ಕಾಯ್ತಾ ಬರ್ತಾ ಇದೆ. ಎಣ್ಣೆ ಕಾದಿದೆ. ಈಗ ಇಲ್ಲಿ ಈ ಕಡೆ ಸೊಪ್ಪು ಕೂಡ ಒಂದ್ ಸ್ವಲ್ಪ ಮಳ್ತಾ ಇದೆ, ಹುಳಿ ಸೇರಿಸಿರೋದ್ರಿಂದ. ನಂತರ ಏನಾಗ ಸಾಸಿವೆ ಹಾಕೋಬೇಕಂತೆ, ಜೊತೆಗೆ ಜೀರಿಗೆನು ಕೂಡ ಆ್ಯಡ್ ಮಾಡಿದ್ದಾರೆ ಒಗ್ಗರಣೆಗೆ. ನಂತರ ಬೆಳ್ಳುಳ್ಳಿನ ಹಾಕೋತಾ ಇದ್ದಾರೆ ನಮ್ಮಮ್ಮ. ಇಲ್ಲಿ ಬೆಳ್ಳುಳ್ಳಿನೇ ತಗೊಂಡಿದ್ದಾರೆ. ಬೆಳ್ಳುಳ್ಳಿ ಚೆನ್ನಾಗಿ ಬೇಯಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ಬೇಯಿದ್ರೆ ಸಾರು ಚೆನ್ನಾಗಾಗುತ್ತೆ. ಸೊಪ್ಪಿನ ಸಾಂಬಾರು ತುಂಬಾ ಚೆನ್ನಾಗಾಗುತ್ತಂತೆ. ಮಸೊಪ್ಪು ಮತ್ತೆ ಇದಕ್ಕೆ ಹಿಂಗನ್ನು ಕೂಡ ಆ್ಯಡ್ ಮಾಡ್ತಿದ್ದಾರೆ. ಹಾಲಿಂಗನ್ನ ಎಷ್ಟು ಹಾಕೊಳ್ಳೋಣ? ಹಿಂಗ ಹಾಕೋತಿದ್ದಾರೆ. ಜಾಸ್ತಿ ಹಾಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೇದನ್ನೇ ಹಾಕೋಬಹುದು. ನೋಡ್ತಾ ಇರ್ಬೋದು, ಘಮ ಬರ್ತಾ ಇದೆ ಒಗ್ಗರಣೆದು ನೀಟಾಗಿ. ಬೆಳ್ಳುಳ್ಳಿ ಎಲ್ಲವೂ ಕೂಡ ಫ್ರೈ ಆಗ್ತಾ ಇದೆ, ನೋಡಿದ್ರಲ್ಲ. ಈಗ ನಂತರ ಈಗ ಈರುಳ್ಳಿನ ಹಾಕೊಳ್ಳೋಣ. ಬೇಯಲಿ ಚೆನ್ನಾಗಿ. ಈರುಳ್ಳಿನೂ ಕೂಡ ಸೇರಿಸ್ತಾ ಇದ್ದಾರೆ ನೋಡಿ. ಈರುಳ್ಳಿನೂ ಕೂಡ ಆ್ಯಡ್ ಮಾಡಿದ್ದಾರೆ. ಜೊತೆಗೆ ಒಂದು ಸ್ವಲ್ಪ ಒಣಮೆಣಸಿಕಾಯಿ ಹಾಕೊಳ್ಳೋಣ. ಒಣಮೆಣಸಿಕಾಯಿ ಒಂದನ್ನು ಕೂಡ ಸೇರಿಸ್ತಿದ್ದಾರೆ. ಈಗೆಲ್ಲ ಒಂದು ಹದವಾಗಿ ಬೇಯಬೇಕು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲವೂ ಕೂಡ ಬೇಯಬೇಕಂತೆ. ಈ ಕಡೆ ಸಾರು ಬೇಯ್ತಾ ಇದೆ ನೋಡಿ, ಇನ್ನೇನು ಕುದಿ ಹತ್ತಾ ಇದೆ. ಒಗ್ಗರಣೆ ಯಾವತ್ತೂ ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಹೈ ಫ್ಲೇಮ್ ಬೇಡ. ಒಗ್ಗರಣೆಗೆ ಸೀದೋಗುತ್ತೆ, ಆಮೇಲೆ ಸಾರೆಲ್ಲ ಸಿಕ್ಲು ವಾಸನೆ ಹೋಗ್ತದೆ. ಹೌದು, ಒಗ್ಗರಣೆಗೆ ಯಾವತ್ತೂ ಲೋ ಫ್ಲೇಮ್ ಇರಬೇಕು, ಆಗಲೇ ಚೆನ್ನಾಗಿ ಬರ್ತದೆ ನೋಡಿ ಫ್ರೆಂಡ್ಸ್. ಈಗ ಒಗ್ಗರಣೆನೂ ಕೂಡ ಹಾಕೊಂಡಿದ್ದಾರೆ. ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ನಾನು ಕೂಡ ಲಾಸ್ಟಲ್ಲಿ ಹೇಗಿತ್ತು ಅಂತ ಟೇಸ್ಟನ್ನು ಮಾಡ್ತೀನಿ ಖಂಡಿತವಾಗ್ಲೂ. ನೋಡಿ, ಒಗ್ಗರಣೆ ರೆಡಿ ಆಗ್ತಾ ಇದೆ. ಬೆಳ್ಳುಳ್ಳಿ ಎಲ್ಲವೂ ಕೂಡ ಫ್ರೈ ಆಗಬೇಕಂತ ನೀಟಾಗಿ. ಫ್ರೆಂಡ್ಸ್, ಈಗ ಕುದಿ ಕೂಡ ಬರ್ತಾ ಇದೆಯಂತೆ. ಈಗ ಒಗ್ಗರಣೆನ ಆ್ಯಡ್ ಮಾಡ್ಕೊಳ್ಳೋದಂತೆ. ಈಗ ಒಗ್ಗರಣೆ ಕೂಡ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಒಗ್ಗರಣೆನ ಕೂಡ ಈಗ ಹಾಕೋತಾ ಇದ್ದೀವಿ. ಒಗ್ಗರಣೆನ ಈ ಒಂದು ಸಾಂಬಾರ್ಗೆ ಸೇರಿಸ್ಬೇಕಂತೆ. ಸೇರಿಸ್ತಾ ಇದ್ದೀನಿ ನಾನೇನೆ ಎತ್ತಿ. ಈಗ ಒಗ್ಗರಣೆನ ಆ್ಯಡ್ ಮಾಡಾಯಿತು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಮ್ಮಮ್ಮ ಎತ್ಕೊಂಡಿದ್ದಾರೆ. ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ, ಬೇಕು ಅಂದ್ರೆ ಹಾಕೋಬಹುದು ಅಂತ ಹೇಳ್ತಿದ್ದಾರೆ. ಹಾಕ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಸಪ್ಪೆ ಆದ್ರೆ ಒಂದು ಸ್ವಲ್ಪ ಹಾಕೋಬಹುದು ಊಟ ಮಾಡಬೇಕಾದ್ರೆ. ಮತ್ತೆ ಇದು ಉಪ್ಪು ಅವರೆಕಾಳಿಗೆಲ್ಲ ಚೆನ್ನಾಗಿ ಹಿಡಿಬೇಕು. ಅವರೆಕಾಳಿಗೆ, ಸೊಪ್ಪಿಗೆ, ಖಾರಕ್ಕೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ಅಲ್ಲಿವರೆಗೂ ಸಾರನ್ನ ಕುದಿಸ್ಬೇಕು. ಒಂದು 5 ನಿಮಿಷಗಳ ಕಾಲ ಸಾರು ಕುದೀತಾ ಇರಬೇಕು. ಆಮೇಲೆ ಅಷ್ಟೇ ಆಫ್ ಮಾಡಬೇಕು. ಈಗ 5 ನಿಮಿಷ ಕುದಿಬೇಕಂತೆ. ಈಗ ಒಂದು ತಟ್ಟೆನ ಮುಚ್ಕೋತಾರೆ ಮೇಲೆ. ಈಗ ತಟ್ಟೆನ ಕೂಡ ತಗೊಬಂದಿದ್ದಾರೆ, ನೋಡ್ತಾ ಇರ್ಬೋದು. ಈಗ ಇದು 5 ನಿಮಿಷ ಕುದಿಯಕ್ಕೆ ಬಿಡ್ಬೇಕಂತೆ. ಇದು ಕುದಿಲಿ. ಈಗ ಮುದ್ದೆ ಕೂಡ ರೆಡಿ ಆಗಿದೆ ಈ ಒಂದು ಮಸೊಪ್ಪು ಸಾಂಬಾರ್ಗೆ. ಈಗ ಮಸೊಪ್ಪು ಸಾಂಬಾರ್ ಕೂಡ ನಾವು ಆಗ್ಲೇ ತೋರಿಸ್ದಂಗೆ ರೆಡಿ ಆಗಿದೆ. ಅದನ್ನು ಕೂಡ ಈಗ ಸರ್ವನ್ನ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಕಾಳೆಲ್ಲವೂ ಕೂಡ ಬಂದಿದೆ. ಕಾಳು ಕಾಣಿಸ್ತಾ ಇದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಮಸೊಪ್ಪು ಸಾಂಬಾರು. ಒಂದು ಸ್ವಲ್ಪ ಮಸ್ತಿದ್ದೀವಿ, ಒಂದು ಸ್ವಲ್ಪ ಹಂಗೆ ರುಬ್ಬಾಕೊಂಡಿದ್ದೀವಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಬಿಸಿ ಬಿಸಿ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಬೇಕು, ಯಾಕಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ಕಮೆಂಟನ್ನು ನೀವು ಹಾಕ್ಲೇಬೇಕು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಟೇಸ್ಟ್ ಮಾಡಿ ಕೂಡ ಹೇಳ್ಬೇಕು. ಅದನ್ನು ನಾನೇ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ನಮ್ಮ ಅಜ್ಜಿನೇ ಮೊದಲನೇದಾಗಿ ಟೇಸ್ಟ್ ಮಾಡ್ತಿದ್ದಾರೆ. ನಾನು ಟೇಸ್ಟ್ ಮಾಡಬೇಕು ಅಂತಿದ್ದೆ, ಬಟ್ ನಮ್ಮ ಅಜ್ಜಿ ಮಾಡ್ತಿದ್ದಾರೆ. ಪರವಾಗಿಲ್ಲ, ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹೇಗಿದೆ ಅಂತ ಈಗ ನಾನು ನಮ್ಮ ಅಜ್ಜಿನೇ ಕೇಳ್ಬಿಟ್ಟು ಹೇಳ್ತೀನಿ. ಈಗ ನಮ್ಮ ಅಜ್ಜಿ ತಿಂತಾರೆ.
ನಮ್ಮಮ್ಮ ಮಾಡಿರೋಂಥದ್ದು ನಾನ್ ಟೇಸ್ಟ್ ಮಾಡೋಣ ಅಂತಿದ್ದೆ. ಮೊದ್ಲು ನಮ್ಮ ಅಜ್ಜಿನೇ ಊಟ ಮಾಡ್ಬೇಕು ಅಂತ ಹಾಕೊಂಡು ತಿಂತಿದ್ದಾರೆ. ಆದ್ರಿಂದ ನಾನು ಅದನ್ನೇ ಕೂಡ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಸೂಪರ್ ಆಗಿದೆ. ಈಗ ಸೂಪರ್ ಆಗಿದೆ ಅಂತ ನಮ್ಮ ಅಜ್ಜಿ ಹೇಳಿದ್ರೆ ನಾನು ಕೂಡ ಟೇಸ್ಟ್ ಮಾಡ್ಬೇಕು. ಅದನ್ನು ಕೂಡ ಹೇಗಿದೆ ಅಂತ ಈಗ ತಿಳಿಸ್ತೀನಿ. ಹೆಂಗಿದೆ ಅಂತ ನನಗೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಮ್ಮಮ್ಮ ಕಡೆಗೂ ಮಾಡ್ಕೊಟ್ಟಿದ್ದಾರೆ ಸೂಪರ್ ಆಗಿ. ಅದು ಮಸ್ಸೊಪ್ಪನ್ನ ಮಸ್ತು ಕೂಡ ಮಾಡಿದ್ದಾರೆ, ರುಬ್ಬು ಕೂಡ ಮಾಡಿದ್ದಾರೆ, ಕಾಳನ್ನು ಕೂಡ ಹಾಕಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ಈಗ ನಾನು ತಿನ್ನುವಂತ ಸಮಯ, ಜಾಸ್ತಿ ಮಾತಾಡೋಕೆ ಆಗ್ತಿಲ್ಲ ಯಾಕಂದ್ರೆ ತಿನ್ಬೇಕು. ಬಿಸಿ ಜೋಪಾನ. ಈಗ ಮುದ್ದೆ ಕೂಡ ಮಾಡಿದ್ದಾರೆ, ತುಂಬಾ ಸ್ಮೂತ್ ಆಗಿ ಬಂದಿದೆ ಮುದ್ದೆ. ಈಗ ಇದನ್ನ ಹಿಂಗೆ ಎತ್ತಿ ಹಿಂಗೆ ಮುದ್ದೆ ಜೊತೆ ಸಾಂಬಾರ್ನ ಜೋಪಾನ ಬಾಯಿ ಸುಟ್ಟೋಗುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಕೂಡ ಇದೇ ರೀತಿ ಮನೇಲಿ ಟ್ರೈ ಮಾಡಿ. ನಾವ್ ಹೇಳಿರುವಂತ ಟಿಪ್ಸ್ ಅನ್ನ ಫಾಲೋ ಮಾಡಿ. ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅಮ್ಮಂಗೆ ಥ್ಯಾಂಕ್ ಯು ಅಂತ ನಾನು ಹೇಳ್ತಾ ಇದ್ದೀನಿ. ಇದಿಷ್ಟು ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಡಿಯೋ. ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ. ಎಲ್ರಿಗೂ ಬಾಯ್ ಫ್ರೆಂಡ್ಸ್. ಎಲ್ಲರಿಗೂ ಥ್ಯಾಂಕ್ಸ್.